ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾತು ಜಾಸ್ತಿ ಆಗ್ತಿದೆ, ನಿಮ್ಮ ನಾಟಕನೂ ಜಾಸ್ತಿ ಆಗ್ತಿದೆ. ಅಲ್ಲ, ಒಬ್ಬ ಅಡುಗೆ ಮಾಡೋನ್ಗೆ ಕೊಳ್ತೋಗಿರೋ ತರಕಾರಿ ಯಾವುದು, ಚೆನ್ನಾಗಿರೋ ತರಕಾರಿ ಯಾವುದು ಅಂತ ಗೊತ್ತಾಗಲ್ವಾ? ಅದೇ ಒಬ್ಬ ಡಾಕ್ಟ್ರು ಮುಂದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾಟಕ ಮಾಡಬೇಕು ಅಂದರೆ ಒಂದು ಸಲ ಅಲ್ಲ 100 ಸಲ ಯೋಚನೆ ಮಾಡಿದ್ರು ಸುಳ್ಳು ಹೇಳೋದಕ್ಕಾಗಲ್ಲ. ಸುಳ್ಳು ಹೇಳಿದ್ರು ಪ್ರೂವ್ ಮಾಡೋದಕ್ಕಾಗಲ್ಲ. ನೀವೆಂಥ ಗಟ್ಟಿ ಜೀವ ಅಂತ ನನಗೆ ಗೊತ್ತು, ನಿಮಗೇನೂ ಆಗೋದಿಲ್ಲ ಅಂತಲೂ ನನಗೆ ಗೊತ್ತು. ಯಾಕೆ ಹೇಳಿ? ನಿಮ್ಮ ಭಾಷೆಲ್ಲೇ ಹೇಳ್ತೀನಿ ಕೇಳಿ. ಪಾಪಿ ಚಿರಾಯಿ. ನೋಡಿ, ಇನ್ನು ಮುಂದೆ ಈ ನಾಟಕನೆಲ್ಲ ಬಿಟ್ಬಿಡಿ. ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ನಿಮ್ಮ ವಯಸ್ಸಿಗೆ ಶೋಭೆ ತರಲ್ಲ. ಈಗ ನಾನು ರೂಮಿಂದ ಆಚೆ ಹೋಗಿ ನಮ್ಮ ಅಪ್ಪಂಗೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮರ್ಯಾದೆ ಊರ ಜನರ ಮುಂದೆ ಹೋಗೋದಕ್ಕೆ ತುಂಬ ಟೈಮೇನು ಬೇಕಾಗಲ್ಲಪ್ಪ. ಆದರೆ ನಮ್ಮಪ್ಪನ ಮರ್ಯಾದೆ ಊರ ಜನರ ಮುಂದೆ ಹೋಗೋದು ನನಗೆ ಇಷ್ಟ ಇಲ್ಲ. ನೀವೆಂಥ ಖತರ್ನಾಕಾಗಿ ಯೋಚನೆ ಮಾಡಿದ್ದೀರಲ್ವಾ? ನಿಮಗೆ ಹುಷಾರಿಲ್ಲದಂಗೆ ನಾಟಕ ಮಾಡಿ ಮಾವನ ಪರ್ಸು ಜೊತೆ ಕಳಿಸಿ ಅವನಿಗೇನು ಗೊತ್ತಾಗ್ದಿರೋ ಥರ ಸೈನ್ ಮಾಡಿಸ್ಕೊಂಡು 150 ಎಕರೆ ಲಪ್ಟಾಯಿಸೋ ಪ್ಲಾನ್ ಅಲ್ವಾ? ಶಿವ ಎಲ್ಲ ತಕ್ಕ ಬಂದಿದ್ಯಾ? ಎಲ್ಲ ಒಟ್ಟಿಗೆ ತಂದ್ಬಿಡು, ಎಲ್ಲ ಒಟ್ಟಿಗೆ ಸಹಿ ಹಾಕ್ಬಿಡ್ತೀನಿ ನಾನು. ಸದ್ಯಕ್ಕೆ ಸಾಕಲ್ಲ. ಸೈನ್ ಹಾಕೋದ್ರಿಂದ ಅಪ್ಪಯ್ಯ ಹುಷಾರಾಯ್ತಾರೆ ಅಂದರೆ ಅದಕ್ಕಿಂತ ನಮ್ಗೆ ಏನು ಬೇಕಲ್ವೇ? ಆಯ್ತಕ್ಕಲ್ಲ, ಬೆಂತ ತೈಲಿ ಮಗಳವ, ನಮ್ಮ ಮಾವ ಯಾವ ಹುಷಾರಾಗಬೇಕು. ಅವ್ರು ನನ್ನಿಂದ ಹುಷಾರಾಯ್ತಾರೆ ಅಂದರೆ ನಾನು ಏನು ಬೇಕಾನ ಮಾಡ್ತೀನಿ. ಮಾವನ ತಂದೆ ತುಂಬ ಕುಡಿತಾರೆ. ಅದು ಯಾವ ಟೈಮಲ್ಲಿ ಆಸ್ತಿ ಬರ್ಕೊಟ್ರು, ಆಡ ಇಟ್ರು, ನಿನಗೆ ಅದು ಹೇಗೆ ಬರ್ಕೊಟ್ರು ನನಗಂತೂ ಗೊತ್ತಿಲ್ಲ. ಆದರೆ 150 ಎಕರೆ ಆಸ್ತಿನ ಈ ಥರ ಮೋಸ್ಟಿಂದ ಬರ್ಸ್ಕೊಳ್ಳೋದಕ್ಕೆ ಚೀಪಾಗಿ ನಾಟಕ ಮಾಡ್ತಿದ್ಯಲ್ಲ, ಇದಕ್ಕೆಲ್ಲ ಅಂತ್ಯ ಹಾಡೋದು ನಾನು. ನನ್ನ ಮಾವನಿಂದ 1 ಇಂಚ್, ಒಂದೇ 1 ಇಂಚ್ ಜಾಗನೂ ಸಿಗ್ತಿರೋ ಹಾಗೆ ನಾನು ಮಾಡ್ತೀನಿ. ನನ್ನ ಮಾವ ಯಾವುದೇ ಕಾರಣಕ್ಕೂ ಸೈನ್ ಮಾಡಲ್ಲ. ನನ್ನ ಹೆಸರು ಪಕ್ಕದಲ್ಲಿ MBBS ಅಂತ ಇರಬೇಕು, ಲಗ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಹಾಕ್ಸಕ್ಕೆ ಬೇಕಾಗುತ್ತೆ ಅಂದೆಯಲ್ಲ, ಅದೇ MBBS ಇಂದಾನೆ ನಿನ್ನ ಬಂಡವಾಳ ನನಗೆ ಗೊತ್ತಾಗಿದೆ. ಅಪ್ಪಯ್ಯ 4 ಪತ್ರ ಮಾಡಿಸವ್ರೆ, ಅದಕ್ಕೇನೋ ನಿಂಗೆ ಸೈನ್ ಬೇಕಂತೆ. ಅಬ್ಬಬ್ಬಬ್ಬಬ್ಬ, ಏನು ನಾಟಕ ಮಾಡ್ಬಿಟ್ಟಿಯಪ್ಪ ನೀನು? ಡಾಕ್ಟ್ರ್ ಹತ್ರನೇ ಸುಳ್ಳು ಹೇಳೋ ಕೆಲಸ ಮಾಡಿದ್ಯಾ? ಗ್ರೇಟ್. ಅಲ್ಲ, ಎಲ್ಲರೂ ಏನು ದಡ್ರು ಅಂದ್ಕೊಂಡಿದ್ದೀರಾ? ಅಥವಾ ಜಗತ್ತಲ್ಲಿ ನೀನೊಬ್ಬನೇ ಬುದ್ಧು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಮಾತು ಜಾಸ್ತಿ ಆಗ್ತಿದೆ, ನಿಮ್ಮ ನಾಟಕನೂ ಜಾಸ್ತಿ ಆಗ್ತಿದೆ.
ಅಡುಗೆ ಮಾಡೋನ್ಗೆ ಕೊಳ್ತೋಗಿರೋ ತರಕಾರಿ ಯಾವುದು ಚೆನ್ನಾಗಿರೋ ತರಕಾರಿ ಯಾವುದು ಅಂತ ಗೊತ್ತಾಗಲ್ವಾ? ಅದೇ ಒಬ್ಬ ಡಾಕ್ಟ್ರು ಮುಂದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾಟಕ ಮಾಡಬೇಕು ಅಂದರೆ 1 ಸಲ ಅಲ್ಲ 100 ಸಲ ಯೋಚನೆ ಮಾಡಿದ್ರು ಸುಳ್ಳು ಹೇಳೋದಕ್ಕಾಗಲ್ಲ. ಸುಳ್ಳು ಹೇಳಿದ್ರು ಪ್ರೂವ್ ಮಾಡೋದಕ್ಕಾಗಲ್ಲ. ನೀವೆಂಥ ಗಟ್ಟಿ ಜೀವ ಅಂತ ನನಗೆ ಗೊತ್ತು, ನಿಮಗೇನೂ ಆಗೋದಿಲ್ಲ ಅಂತಲೂ ನನಗೆ ಗೊತ್ತು. ಯಾಕೆ ಹೇಳಿ? ನಿಮ್ಮ ಭಾಷೆಲ್ಲೇ ಹೇಳ್ತೀನಿ ಕೇಳಿ. ಪಾಪಿ ಚಿರಾಯಿ ನೋಡಿ, ಇನ್ನು ಮುಂದೆ ಈ ನಾಟಕನೆಲ್ಲ ಬಿಟ್ಬಿಡಿ. ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ನಿಮ್ಮ ವಯಸ್ಸಿಗೆ ಶೋಭೆ ತರಲ್ಲ. ಈಗ ನಾನು ರೂಮಿಂದ ಆಚೆ ಹೋಗಿ ನಮ್ಮ ಅಪ್ಪಂಗೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮರ್ಯಾದೆ ಊರ ಜನರ ಮುಂದೆ ಹೋಗೋದಕ್ಕೆ ತುಂಬ ಟೈಮೇನು ಬೇಕಾಗಲ್ಲಪ್ಪ. ಆದರೆ ನಮ್ಮಪ್ಪನ ಮರ್ಯಾದೆ ಊರ ಜನರ ಮುಂದೆ ಹೋಗೋದು ನನಗೆ ಇಷ್ಟ ಇಲ್ಲ. ನೀವೆಂತ ಖತರ್ನಾಕಾಗಿ ಯೋಚನೆ ಮಾಡಿದ್ದೀರ ಅಲ್ವಾ? ನಿಮಗೆ ಹುಷಾರಿಲ್ಲದಂಗೆ ನಾಟಕ ಮಾಡಿ ಮಾವನ ಪರ್ಶು ಜೊತೆ ಕಳಿಸಿ ಅವನಿಗೇನು ಗೊತ್ತಾಗ್ದಿರೋ ಥರ ಸೈನ್ ಮಾಡಿಸ್ಕೊಂಡು 150 ಎಕರೆ ಲಪ್ಟಾಯಿಸೋ ಪ್ಲಾನ್ ಅಲ್ವಾ? ಸುಮ್ಮನೆ ಈ ನಾಟಕ ಎಲ್ಲ ಬಿಟ್ಟು ಹೊರಗೆ ಬನ್ನಿ. ನಿಮಗೆ ಹೇಳ್ತಿರೋದು ನಾನು ಡಾಕ್ಟರೇ. ನಾನು ಬಾಗಿಲು ತೆಗ್ದಾಚೆ ಹೋಗಿ ನಿಮಗೇನೂ ಆಗಿಲ್ಲ ಅಂತ ನಿಜ ಹೇಳಿದ್ರೆ ಕಣ್ಣೀರು ಹಾಕ್ತಿರೋ ಜನರು ಕಲ್ಲು ಹಾಕೋದಕ್ಕೂ ಯೋಚನೆ ಮಾಡಲ್ಲ. ಯಾಕಂದರೆ ಅವರು ಅಷ್ಟು ಈಸಿಯಾಗಿ ನಂಬ್ತಾರೆ, ಈಸಿಯಾಗಿ ಜಡ್ಜ್ ಕೂಡ ಮಾಡ್ತಾರೆ. ನೀವಾಗಿ ನೀವೇ ಬಂದರೆ ನಿಮ್ಮ ಮರ್ಯಾದೆ ಉಳಿಯುತ್ತೆ. ಎದ್ದು ಬನ್ನಿ. ಬನ್ನಿಯಪ್ಪ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.